ಹಲೋ ಗೈಸ್, ಆಲ್ರೆಡಿ ಇವಾಗ IPL ಇಂದ ಶೆಡ್ಯೂಲ್ ಬಿಟ್ಟಾಯ್ತು. ಇನ್ನೇನು ಬಹಳ ದಿನವೇನು ಬಾಕಿಲ್ಲ. ನಾವು ಅನ್ಕೊಂಡಿದ್ವಿ RCB ವಿರುದ್ಧ MI ಇಲ್ಲ CSK ಆಡಿಸ್ತಾರಂತ ನಾವು ಅನ್ಕೊಂಡಿದ್ವಿ. ಬಟ್ ಓಪನಿಂಗ್ ಮ್ಯಾಚ್ ಫುಲ್ ಅಂದ್ರೆ ಅದು ಬೆಂಗಳೂರಾಗ ನಡೆಯಕತ್ತೈತೆ. ಮತ್ತೆ ಈಗ ಚೆನ್ನೈ ಮತ್ತೆ MI ಏನಾದ್ರು ಇಟ್ರೆ ಫುಲ್ ಉಡಿಸ್ ಮಾಡಿಬಿಡ್ತಾರೆ ಮತ್ತೆ ಸ್ಟೇಡಿಯಂನ ಅಂತಂದು ಎದುರಿ ಈ ತರ ಇಟ್ಟವ್ರು ಗೊತ್ತಿಲ್ಲ. ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ನಾವು ಈ SRH ವಿರುದ್ಧ ಇಡ್ತಾರೆ ಅಂತಂದು ನಾವು ಅನ್ಕೊಂಡಿದ್ದೆ ಇಲ್ಲ ಗುರು. ಆ ರೇಂಜಿಗೆ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ಅಂತಾರಲ್ವಾ, ಆ ತರನೇ ನಮ್ಮ RCB ವಿರುದ್ಧ SRH ವಿರುದ್ಧ ಅಂದ್ರೆ SRH ನ ಆಡಿಸ್ತಾ ಇದ್ದಾರೆ. ಫಸ್ಟ್ ಮ್ಯಾಚ್ ಇವಾಗ ನಮ್ಮ RCB ಯಾರ ಜೊತೆ ಆಡ್ತಾ ಇದೆ ಅಂದ್ರೆ SRH ವಿರುದ್ಧ ಆಡ್ತಾ ಇದೆ. ಬಟ್ ಇವಾಗ ಫಸ್ಟ್ ಮ್ಯಾಚ್ 28ಕ್ಕೆ ಆಡುತ್ತೆ. ಒಳ್ಳೆ RCB ಮ್ಯಾಚ್ ಯಾವಾಗ ಐತಿ ಅಂದ್ರೆ ಒಳ್ಳಿ 5ನೇ ತಾರೀಕಿಗೆ ಐತಿ. ಏಪ್ರಿಲ್ 5ನೇ ತಾರೀಕು 28ಕ್ಕೆ ಫಸ್ಟ್ ಮ್ಯಾಚ್. 2ನೇ ಮ್ಯಾಚ್ ಏಪ್ರಿಲ್ಗೆ ಐತಿ. ಅದು ಚೆನ್ನೈ ಜೊತೆ ಐತಿ. ಅದನ್ನ ಏನ್ ಚೆನ್ನೈ ಅದು ಬೆಂಗಳೂರಾಗ ಐತಿ. ಬಟ್ ಚೆನ್ನೈ ಜೊತೆ ಏನ್ 2ನೇ ಮ್ಯಾಚ್ ಇಟ್ಟಿದ್ರು ಅದನ್ನೇ ಫಸ್ಟ್ ಮ್ಯಾಚ್ ಇಟ್ಟಿದ್ರ IPL ಚೆನ್ನೈ ಅಂದ್ರೆ ಕಿಕ್ಕೆ ಬೇರೆ ತರ ಸ್ಟಾರ್ಟ್ ಆಗ್ತಿತ್ತು. ಬಟ್ SRH ಕಿಟ್ಟವ್ರ ಗೊತ್ತಿಲ್ಲ. ಕಾದ್ರೂ ನೋಡೋಣ, ಏನಾದ್ರು ಅಪ್ಡೇಟ್ ಬಂದ್ರೆ ತಿಳಿಸ್ತೀನಿ. ಇವಾಗ ಶೆಡ್ಯೂಲ್ ಆಲ್ರೆಡಿ ಬಿಟ್ಟಿದ್ದಾರೆ, ಬಟ್ ಪೂರಾ ಏನ್ ಬಿಟ್ಟಿಲ್ಲ. ಅರ್ಧ ಶೆಡ್ಯೂಲ್ ಬಿಟ್ಟಿದ್ದಾರೆ. ಅರ್ಧ ಅಂದ್ರೆ ಅರ್ಧನಕ್ಕಿನಾಗ 20 ಮ್ಯಾಚಸ್ ಏನೋ ಎಷ್ಟು. ಬಟ್ ಎಲ್ಲ ಟೀಮು 4 ಮ್ಯಾಚ್ ಆಡ್ಬೇಕು ಆ ರೇಂಜಿಗೆ ಬಿಟ್ಟವ್ರೆ. ಅಂದ್ರೆ ಎಲ್ಲ ಟೀಮು 4 ಮ್ಯಾಚ್ ಆಡ್ಬೇಕು ಆ ತರ ಶೆಡ್ಯೂಲ್ ಬಿಟ್ಟವ್ರೆ. ಇನ್ನು ಇದು ಮುಗಿದ್ಲೆ ಬರುತ್ತೆ ಸ್ಟಾರ್ಟಿಂಗ್ ಅಂದ್ರೆ IPL ಸ್ಟಾರ್ಟ್ ಆಗೋದ ಮೂಮೆಂಟ್ಗೆ ಬರುತ್ತೆ. ಉಳಿಕೆದ ಶೆಡ್ಯೂಲ್ ಆಲ್ಮೋಸ್ಟ್ ಎಲ್ಲವೂ ಕೂಡ ಬರುತ್ತೆ. ಇವಾಗ ಬಿಟ್ಟಿದ್ದು ಒಂದು ಟೀಮ್ಗೆ 4 ಮ್ಯಾಚ್ ಆಡಂಗ ಬಿಟ್ಟಾರ. ನೋಡೋಣ ಯಾರ್ಯಾರು ಹೆಂಗೆ ಆಡ್ತಾರೆ. ಆದ್ರೆ ಬಹಳ ಎಕ್ಸ್ಪೆಕ್ಟ್ ಅಂದ್ರೆ ಇವತ್ತು ಬಿಡ್ತಾರಂತ ಅನ್ಕೊಂಡಿದ್ದೆಲ್ಲ. ನಾಳೆ 12ನೇ ತಾರೀಕಿಗೆ ಬಿಡ್ತಾರಂತ ನಾವು ಅನ್ಕೊಂಡ್ವಿ. ಬಟ್ ಇವತ್ತೇ ಅದು ಎಲೆಕ್ಷನ್ ಇಂದು ಡಿಸಿಷನ್ ಇವತ್ತೇ ಬರುತ್ತೆ ಅನ್ಕೊಂಡಿದ್ರು. ಅದು ಬಂದಾದ್ಮೇಲೆ ಇವತ್ತು ಸಾಯಂಕಾಲ ಅನೌನ್ಸ್ ಮಾಡೇ ಬಿಟ್ರು, ಶೆಡ್ಯೂಲ್ ಅನೌನ್ಸ್ ಮಾಡೇ ಬಿಟ್ರು. ಇವಾಗ ನಮ್ಮ RCB ಓಪನಿಂಗ್ ಮ್ಯಾಚ್ ಆಡ್ತಾ ಇದೆ SRH ವಿರುದ್ಧ. ಯಾರ್ಯಾರು ಈ ಶೆಡ್ಯೂಲ್ಗೋಸ್ಕರ ಯಾರ್ಯಾರು ಕಾಯ್ತಾ ಇದ್ರಿ ಅವ್ರಿಗೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನೋಡುವ, ಇವಾಗ ಆಲ್ರೆಡಿ ಶೆಡ್ಯೂಲ್ ಬಿಟ್ರ. ಇನ್ನು ಏನೇನು ಅಪ್ಡೇಟ್ಸ್ ಇವೆ ನೋಡೋಣ. ಇನ್ನು IPL ಸ್ಟಾರ್ಟ್ ಆಗಕ 16 ದಿನ ಬಾಕಿ ಐತಿ. ಕಾದು ನೋಡೋಣ ಏನೇನು ಆಗುತ್ತೆ ಈ 16 ದಿನದಲ್ಲಿ. ಇವಾಗ ಸಂಜೆ ಸಂಶನ್ ಆಲ್ರೆಡಿ ಇವಾಗ ಚೆನ್ನೈಗೆ 15ನೇ ತಾರೀಕಿನ ಸೇರ್ಕೊಂತಿರುತ್ತೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕ್ಯಾಂಪ್ ಕೂಡ ಸ್ಟಾರ್ಟ್ ಆಗ್ತವೆ. ಎಲ್ಲ ಟೀಮಿನ ಪ್ರಾಕ್ಟೀಸ್ ಸೆಷನ್ ಎಲ್ಲರೂ ಮತ್ತೆ ಯುದ್ಧಕ್ಕೆ ರೆಡಿ ಆಗ್ಬೇಕಲ್ಲ ಗುರು. ಅದಕ್ಕೆ ಎಲ್ಲರೂ ಸ್ಟಾರ್ಟ್ ಮಾಡ್ಕೊತಾರೆ. ಇನ್ನೇನು ಪ್ರಾಕ್ಟೀಸ್ ಸೆಷನ್ ಎಲ್ಲರೂ ಕೂಡ ಸ್ಟಾರ್ಟ್ ಮಾಡ್ತಾರೆ. ನೋಡೋಣ ಯಾವ ಥರ ಯಾರ್ಯಾರು ಸ್ಟಾರ್ಟ್ ಮಾಡ್ತಾರೆ ಅಂತಂದು ಕಾದು ನೋಡ್ಬೇಕಾಗಿದೆ. ಇದು ಅಂದ್ರೆ ಶೆಡ್ಯೂಲ್ ಬಿಟ್ಟಿದ್ದು ಯಾವ ಥರ ನಿಮ್ಗೆ ಇಷ್ಟ ಆಯಿತು ಎಲ್ಲರಿಗೂ ನೋಡ್ಬೋದು ನೀವು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಟೀಮು ಸಖತ್ತಾಗಿನೇ ಶೆಡ್ಯೂಲ್ ಇದೆ. ನೋಡೋಣ ಯಾರ್ಯಾರು ಯಾವ ಥರ ಆಡ್ತಾರೆ ಅಂತಂದು ಭಾಳ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದೀವಿ. ಈ ಸೀಸನ್ ಏನಾಗುತ್ತೆ, ಯಾರು ವಿನ್ ಆಗ್ತಾರೆ ಕಾದು ಮಾಡಬೇಕಾಗಿದೆ. ಶೆಡ್ಯೂಲ್ ಯಾರ್ಯಾರು ಕಾಯ್ತಾ ಇದ್ರಿ ಅವರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಅಂತ ಹೇಳ್ಬೋದು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.